ಆದ್ರೆ ಇಲ್ಲೊಂದು ನರಪೀಳಿ ಹುಟ್ಕೊಂಡ್ಬಿಡತಿ ಇಲ್ಲಿ ಬಿಜಾಪುರದಾಗ. ಇದು ದಯೆನೂ ಇಲ್ಲ, ಧರ್ಮವೂ ಇಲ್ಲ. ಇದಕ್ಕ ನೀವೇನು ಹೇಳಿದ್ರಲ್ಲ ಅಗಡೆ, ಯಾವ ಕುತ್ತ ಅದು? ಕೌನ್ಸಿ ಕುತ್ತ ಹೈ? दीवाना कुत्ता है ये बोलता है हजरत मोहम्मद पैगंबर और ಬಗ್ಗೆ. ಅವ್ರ ಕಾಲ ಧೂಳ ಅಲ್ಲ, ಅವ್ರ ಕಿರಬಾರ್ದ ನೋಡಿ, ಇದನ್ನು ಹೋಲಾಗಿಲ್ಲ. ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಚೋಳು ಕಡಿಯೋದು ಅದರ ಧರ್ಮ, ಚೋಳ ಕಡಿದ್ರೆ ಅದನ್ನು ಸಾಯಿ ಹೊಡೆಯೋದು ನಮ್ಮ ಧರ್ಮ ಅಲ್ಲ. ಚೋಳ ಕಡಿಯೋದು ಅದರ ಧರ್ಮ. ಅದು ಯಾಕೆ ಕಡಿತೈತಿ? ಅದ್ರ ಧರ್ಮ ಅದು. ಆದ್ರೆ ಇಲ್ಲೊಂದು ಹೊಟ್ಟೈತಿಲ್ಲ, ಇದು ನರಪೇಳಿ. ಅದು ಗೊಡ್ಡೆ ಮೀನೇ ಕರೆ, ಅದು ಗೊಡ್ಡೆ ಮೀನೇ ಕರೆ. ಸಹಿಸುವುದು, ಸಹನೆ ಉಳ್ಳವರು, ಅದು ಮಾನವ ಧರ್ಮ, ಬಹಳ ಶ್ರೇಷ್ಠ ಧರ್ಮ. ನಾವೆಲ್ಲರೂ ಮನುಷ್ಯರು, ಮಾನವೀಯತೆಯನ್ನು ಇಟ್ಕೊಂಡು ನಡೆಯುವಂತವ್ರು. ನಮಗೆ ವಿವೇಚನೆ ಕೊಟ್ಟಿದ್ದಾರೆ. ಆದ್ರೆ ಈ ನಾಯಿಗೆ, ಗೊಡ್ಡೆಮ್ಮಿಗೆ, ಮೆದುಳಿಗೆ, ಅಲಿಗೆಗೆ ಕನೆಕ್ಷನ್ ಇಲ್ಲ. ಅದು ಹೋಗ್ಬಿಟ್ಟತಿ. ಈಗ ಮೊನ್ನೆ ಅವರು ಭಾರತೀಯ ಜನತಾ ಪಕ್ಷದವರು ಇದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ, ಸ್ವಲ್ಪ ಅರ್ಧ ಮುರ್ಧ ತಲೆ ಕೆಟ್ಟು ಹೊಡ್ಕೊಂತ ನಡೆದಿತ್ತು ಉಚ್ಚನಾಗಿ ಹೋದ್ರದಾಗ. ಈಗ ಗೊಡ್ಡೆಮ್ಮೆ ಆಗ್ಬಿಟ್ಟದ. ಆದ್ರೆ ಅವ್ರು ಉಚ್ಚಾಟನೆ ಮಾಡಿದ ಮೇಲೆ ಪೂರಾ ತಲೆ ಕೆಟ್ಟು ಬಿಡತ್ತದ. ಪೂರಾ ತಲೆ ಕೆಟ್ಟು ಏನ್ ಬೇಕಾದ್ ಬಾಯಿಗೆ ಬಂದಿದ್ದು ಮಾತಾಡೋದು. ಇವ ಅಪ್ಪಿ ತಪ್ಪಿ ಇಲ್ಲಿ ಹುಟ್ಟುಬಿಟ್ಟಲ್ಲ ಬಿಜಾಪುರದಾಗ. ಇವ ಅಲ್ಲಿ ಹುಟ್ಟಬೇಕಾಗಿತ್ತು ಬಾಳಾ ಸಾಹೇಬ್ ಠಾಕ್ರೆ ಮನೆಯಾಗ. हिंदू म्याड़ ಅಂತ, हिंदू का सर्वनाश करने आया ये बच्चा.